ಪ್ರೀತಿ ಅತ್ಯಂತ ಸುಂದರವಾದ ಭಾವನೆ. ಪ್ರೀತಿಯಲ್ಲಿದ್ದಾಗ ಜಗತ್ತನ್ನೇ ಮರೆಯುತ್ತೇವೆ. ಅದೇನೋ ಅಂತಾರಲ್ಲ, ಪ್ರೀತಿ ಕುರುಡು ಪ್ರೇಮಿ ಕುರುಡು ಅಂತ. ಹಾಗೆ ಲವ್ ಒಂಥರ ಮ್ಯಾಜಿಕ್ ಇದ್ದ ಹಾಗೆ. ಗೆಳತಿ ಅಥವಾ ಗೆಳೆಯ ಜೊತೆ ಇದ್ದಾಗ ಸಂತೋಷಕ್ಕೆ ಕೈ ಕೊಟ್ಟರೆ ಸ್ವರ್ಗವು ನರಕ, ಲವ್ ಫೇಲ್ಯೂರ್ ಆದರೆ ಜೀವನವೇ ಸಾಕು ಅನ್ನಿಸುತ್ತದೆ. ಅಷ್ಟು ಗಾಢ ಈ ಲವ್. ನಿಮಗೂ ಪ್ರೇಮ ವೈಫಲ್ಯ ಕಾಡುತ್ತಿದ್ದರೆ ಇಲ್ಲಿವೆ ನೋಡಿ ಸಲಹೆಗಳು. 1. ವಾಸ್ತವವನ್ನು ಒಪ್ಪಿಕೊಳ್ಳಿ. ಜೊತೆಗಿದ್ದ ಜೀವ ಇಂದು ನಮ್ಮ ಜೊತೆ ಇಲ್ಲ ಅಂದಾಗ ನೋವು ಸಹಜ. ಆದರೆ ನೀವು ಅದರಲ್ಲೇ ಕುಳಿತುಕೊಂಡರೆ ಜೀವನ ಸಾಗದು. ನಾವು ವಾಸ್ತವವನ್ನು ಒಪ್ಪಿಕೊಂಡು ಅದರಿಂದ ಹೊರಬರಬೇಕು. ಬಂದೇ ಬರುತ್ತಾರೆ ಎಂಬ ಸುಳ್ಳು ಭರವಸೆಗೆ ಅಂಟಿಕೊಳ್ಳಬೇಡಿ. ಅದರಿಂದ ಹೊರಬಂದು ಸಾಧನೆ ಕಡೆಗೆ ಹೆಜ್ಜೆ ಇಡಿ. 2. ಅವಳು ಅಥವಾ ಅವನನ್ನು ನೆನಪಿಸಿಕೊಳ್ಳುವುದು ಬಿಟ್ಟು ಬಿಡಿ. ನಿಮ್ಮ ಸಂಗಾತಿಯ ಬಗ್ಗೆ ಅತಿಯಾಗಿ ಯೋಚಿಸುವುದನ್ನು ಬಿಡಿ. ಸಂಬಂಧದಲ್ಲಿ ಬಿರುಕು ಬಂದಾಗ ದೂರವಾಗಲು ಕಾರಣ ಬೇಕಷ್ಟೆ. ಆದದ್ದು ಆಯಿತು ಅಂತ ಸುಮ್ಮನಿದ್ದು ಬಿಡಿ. ಗಾಯ ಕೆದಕಿದಷ್ಟು ದೊಡ್ಡದಾಗುತ್ತದೆ. ಏನಾದರೂ ಒಂದು ಹೊಸತನ್ನು ಕಲಿಯಿರಿ. ಡ್ರಾಯಿಂಗ್, ಈಜು, ಪುಸ್ತಕ ಓದುವುದು, ಹೀಗೆ ಹಲವಾರು ಹವ್ಯಾಸಗಳನ್ನು ಬೆಳೆಸಿಕೊಳ್ಳಿ. ಆದಷ್ಟು ಬ್ಯುಸಿಯಾಗಿರಿ. ಮೆದುಳಿಗೆ ಕೆಲಸ ಕೊಡಿ. ಅವಳ ಅಥವಾ ಅವನ ನೆನಪಿಗಲ್ಲ. ಹಾಗೆ ಯಾವುದೇ ಕಾರಣಕ್ಕೂ ದೂರವಾದ ನಿಮ್ಮ ಸಂಗಾತಿಯ ಮೇಲೆ ದ್ವೇಷ ಬೆಳೆಸಿಕೊಳ್ಳಬೇಡಿ. 3. ಇತರ ಸಂಬಂಧಗಳಿಗೆ ಆದ್ಯತೆ ನೀಡಿ. ಅವಳಿಲ್ಲ ಅವನಿಲ್ಲ ಎಂದು ಮನೆಯ ಮೂಲೆಯಲ್ಲಿ ಕುಳಿತುಕೊಳ್ಳುವ ಬದಲು ತಂದೆ ತಾಯಿ, ಸ್ನೇಹಿತರು, ಸಂಬಂಧಿಕರ ಜೊತೆ ಆದಷ್ಟು ಬೆರೆಯಲು ನೋಡಿ. ಸಾಧ್ಯವಾದರೆ ನಿಮ್ಮನ್ನು ಯಾರು ಪ್ರೀತಿಸುತ್ತಾರೋ ಅವರೊಂದಿಗೆ ಸಮಯ ಕಳೆಯಿರಿ. ಯಾಕೆಂದರೆ ಅವರ ಮಾತು ನಿಮ್ಮ ನೋವುಗಳಿಗೆ ಔಷಧಿಯಂತೆ ಕೆಲಸ ಮಾಡುತ್ತದೆ. ಅವರಿಗೆ ನೀವೇನು ಅಂತ ಗೊತ್ತಿರುತ್ತದೆ. ಅವರು ನಿಮ್ಮ ಹಳೆಯ ಘಟನೆಗಳನ್ನು ನೆನಪಿಸಿ ಹೀಯಾಳಿಸುವುದಿಲ್ಲ. ಸ್ನೇಹಿತರೊಂದಿಗೆ ಪ್ರವಾಸಕ್ಕೆ ಹೋಗಿ, ಆದರೆ ಬಾರ್ಗೆ ಅಲ್ಲ. 4. ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ. ಅಪಘಾತದಲ್ಲಿ ಕೈ ಕಾಲು ಮುರಿದುಕೊಂಡವರು ನಮ್ಮ ದೇಹದ ಒಂದು ಭಾಗ ಇಲ್ಲ ಎಂದು ಯಾವತ್ತೂ ಮೂಲೆಯಲ್ಲಿ ಕೂರುವುದಿಲ್ಲ. ಇನ್ನೊಂದು ಮಾರ್ಗವನ್ನು ಹುಡುಕುತ್ತಾರೆ. ಹೌದು, ಹೃದಯಕ್ಕೆ ನೋವಾದರೆ ಅದು ಸರಿ ಹೋಗಲು ಸಾಕಷ್ಟು ಸಮಯ ಬೇಕು. ಹಂತ ಹಂತವಾಗಿ ಇದು ಸಾಧ್ಯವಾಗುತ್ತದೆ. ಪರವಾಗಿಲ್ಲ, ನಿಮ್ಮೊಂದಿಗೆ ನೀವು ಇದ್ದೀರಾ. ನಿಮ್ಮನ್ನು ನಿಮ್ಮಷ್ಟು ಯಾರು ಪ್ರೀತಿಸಬಾರದು ಎಂದು ಅರಿತುಕೊಂಡು ನಡೆಯಿರಿ. 5. ನಿಮ್ಮನ್ನು ಪ್ರೀತಿಸುವವರನ್ನು ಪ್ರೀತಿಸಿ. ಕೆಲವೊಮ್ಮೆ ನಾವು ತಪ್ಪಾದ ಹೃದಯವನ್ನು ಆಯ್ಕೆ ಮಾಡಿಕೊಂಡು ಅದೇ ನಮ್ಮದು ಅಂತ ಬಲವಾಗಿ ನಂಬಿ ಮೋಸ ಹೋಗುತ್ತೇವೆ. ನಾವು ಎಷ್ಟೇ ಪ್ರೀತಿ ಮಾಡಿದರೂ ಸಹ ಅವರು ಅದನ್ನು ಟೈಮ್ ಪಾಸ್ ಆಗಿಯೇ ತೆಗೆದುಕೊಳ್ಳುತ್ತಾರೆ. ಪ್ರೀತಿಯಲ್ಲಿ ಹೆಚ್ಚು ಕಡಿಮೆ ಎನ್ನುವುದೇ ಇಲ್ಲ. ಪ್ರೀತಿ ಸಮುದ್ರದಷ್ಟು ಇರಬೇಕು. ಅದರಲ್ಲಿ ನಂಬಿಕೆ ಉಪ್ಪಿನಂತಿರಬೇಕು. ಯಾಕೆಂದರೆ ಯಾವತ್ತೂ ಸಮುದ್ರದಿಂದ ಉಪ್ಪನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ. ಪ್ರೀತಿಸುವುದಕ್ಕೂ ಮುಂಚೆ ಹಣ, ಸೌಂದರ್ಯ, ಮೈಮಾಟ ನೋಟವೇ ನಿಮ್ಮನ್ನು ಆ ಹೃದಯ ಎಷ್ಟು ಲವ್ ಮಾಡುತ್ತೆ ಅನ್ನೋದನ್ನು ಅರಿತುಕೊಳ್ಳಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರೆಯಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.